ನೋಡಿ, ಒಂದು ವ್ಯವಸ್ಥೆ ಅನ್ನುವಂಥದ್ದು ಯಾವ್ಯಾವ ದುಡ್ಡಿಗೆ ಕೈ ಹಾಕಬೇಕು ಹೇಳಿ? ಯಾವ್ಯಾವ ದುಡ್ಡಿಗೆ? ಈಗ ಕೂಲಿ ಕಾರ್ಮಿಕರಿದ್ದಾರಪ್ಪ, ಕಟ್ಟಡ ಕಾರ್ಮಿಕರಿದ್ದಾರೆ, ಅವ್ರ ಮಕ್ಕಳು ಮರಿ ಓದೋದು ಬೇಡವಾ? ಅವ್ರಿಗೆ ಅಂತ ಒಂದು ಫಂಡ್ ಇರುತ್ತೆ, ಅದನ್ನೂ ಕೂಡ ತಪ್ಪಿಸ್ಬಿಟ್ರೆ, ಆ ಶೈಕ್ಷಣಿಕ ಸಹಾಯಧನವನ್ನೂ ಕೂಡ ಕಡಿತಗೊಳಿಸ್ಬಿಟ್ರೆ, ಹೀಗಾಗಿನೇ ಕಟ್ಟಡ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ್ನಲ್ಲಿ ಪ್ರತಿಭಟನೆ ಆಗಿದೆ. 70% ಸ್ಕಾಲರ್ಶಿಪ್ ಅನ್ನು ಕಡಿತಗೊಳಿಸಿದ್ದಾರೆ. ಬಡ ಕಾರ್ಮಿಕರ ಮಕ್ಕಳಿಗೆ ಓದಬೇಡ ಅಂತ. ಯಾಕೆ ಓದಬೇಕು ಅವರು? ಸುಮ್ಮನೆ ಅವ್ರ ಅಪ್ಪ ಅಮ್ಮ ಏನು ಮಣ್ಣು ಹೊರ್ತಾ ಇರ್ತಾರಲ್ಲ, ಅದನ್ನು ಮಾಡಲಿ. ಇವರು ಇಟ್ಟಿಗೆ ಹೊರಲಿ, ಮಣ್ಣು ಹೊರಲಿ, ಕಲ್ಲು ಹೊರಲಿ, ಇವರೆಲ್ಲ ಓದಿ ಬಂದ್ಬಿಟ್ರೆ ನಾಳೆ ಕೂಲಿ ಕಾರ್ಮಿಕರನ್ನ ಎಲ್ಲಿಂದ ತರ್ತೀರಿ? ಹೀಗಾಗಿ ಪಾಪ ಈ ಶೈಕ್ಷಣಿಕ ಸಹಾಯಧನವನ್ನು ಕಡಿತಗೊಳಿಸಲಾಗಿದೆ. ನಾಚಿಕೆ ಆಗಬೇಕ್ರಿ ನಿಜಕ್ಕೂ. ಶೇಮ್. ವ್ಯವಸ್ಥೆಗೆ ನಾಚಿಕೆ ಆಗಬೇಕು. ಇನ್ನು ಯಾವ್ಯಾವ ದುಡ್ಡು ಬೇಕು ಹೇಳಿ ನೀವು ಹೋಗಲಿ ನಿಮ್ಮ ಹಣೆ ಬರಕ್ಕೆ. ಇನ್ನು ಯಾವ್ಯಾವ್ದು ಬೇಕು? ಯಾರ್ಯಾರ ಅವಕಾಶವನ್ನು ಕಿತ್ಕೋಬೇಕು ನೀವು? ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮಾಡುವಷ್ಟರ ಮಟ್ಟಿಗೆ ನೀವು ಪಾಪ ಕಾರ್ಮಿಕರು, ಅವ್ರಿಗೆ ಓದೋಕ್ಕಿಲ್ಲ, ಅವ್ರಿಗೆ ಬೇರೆ ಬೇರೆ ಈ ಸಹಾಯಧನ ಕೊಡ್ತಾ ಇದ್ರು, ಆರೋಗ್ಯ, ಹೆರಿಗೆ ಭತ್ಯೆ, ಮದುವೆಗೂ ಕೂಡ. ಯಾವುದಕ್ಕರೆ ಕಸ್ಕೊಳ್ರಿ ಕರ್ಮ. ಆದರೆ ಆರೋಗ್ಯ ಮತ್ತು ಶಿಕ್ಷಣ, ಆರೋಗ್ಯದ ದುಡ್ಡಿಗೂ ಕೈ ಹಾಕ್ತೀರಿ, ಶಿಕ್ಷಣದ ದುಡ್ಡಿಗೂ ಕೈ ಹಾಕ್ತೀರಿ ಅಂತಂದರೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಒಂದು ವ್ಯವಸ್ಥೆ ಅಷ್ಟು ಗತಿಗೆಟ್ಟು ಹೋಗಿದೆ ಅಂತ ಅರ್ಥ. ನಾಚಿಕೆ ಆಗಬೇಕು. ಪಾಪದ ಕೆಲಸ ಇದು. ಬನ್ನಿ, ಪ್ರತಿಭಟನಾ ನಿರತರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಮೊದಲಿನ ಸರ್ಕಾರದಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ಪು 3,000, 6,000, 12, 25,000, ಡಿಗ್ರಿ ಕಲಿಯುವಂಥವ್ರಿಗೆ 50,000 ಗಟ್ಟಲೆ ಸ್ಕಾಲರ್ಶಿಪ್ ಇತ್ತು. ಆದರೆ ಈಗ ಸರ್ಕಾರ ಭಾಳ ಸ್ಕಾಲರ್ಶಿಪ್ಪನ್ನು ಕಡಿಮೆ ಮಾಡಿದೆ. ಅದಕ್ಕಾಗಿ ದುಡಿಯುವಂಥ ಕಾರ್ಮಿಕರ ಮಕ್ಕಳಿಗೆ ತೊಂದರೆ ಆಗುತ್ತೆ. ಮೊದಲು 3,000 1ನೇ ಲಿತ್ರ 4ನೇ ಮಟ್ಟ, 5ನೇ ಲಿತ್ರ 8ನೇ ಮಟ್ಟ 6,000 ಇತ್ತು. PUC ಅವರಿಗೆ 12,000, ಡಿಗ್ರಿ ಅವರಿಗೆ 25,000 ಇತ್ತು. ಈಗೇನೈತಿ 4ನೇ ಭಾಗ ಆಗೈತೆ ನೋಡಿರಿ. 1 ರೂಪಾಯಿಗೆ 4ನೇ ಭಾಗ ಆಗೈತೆ. 3 ವರ್ಷದಿಂದ ಯಾವ ಸ್ಕಾಲರ್ಶಿಪ್ ಬಂದಿಲ್ಲ, ಒಟ್ಟ ಬಂದಿಲ್ಲ. ನೀವು ಮೊನ್ನೆ ನಾವು ಕಾರ್ಮಿಕ ಅಧಿಕಾರಿ ಭೇಟಿ ಆದ್ರೆ ಇಲ್ರಿ 2022, 23 ಸ್ಕಾಲರ್ಶಿಪ್ ಹಾಕಕತ್ತೀವಿ ಅಂತ ಅನ್ನಕತ್ತಾರೆ. ಇನ್ನೂ ಯಾವ ಬಂದಿಲ್ಲ. ಬರೀ ನಮ್ಮದು ಮನವಿ ಐತಿ. ಇದೇನಾರ ನಮ್ಮ ಮನವಿ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. 3 ವರ್ಷದಿಂದ ಸ್ಕಾಲರ್ಶಿಪ್ಪೇ ಇಲ್ಲ. ನಾವು ಹೆಂಗೆ ಮಕ್ಕಳನ್ನ ಶಾಲೆಗೆ ಕಲಿಸ್ಬೇಕು? ನಮ್ಗಿಂತ ಇನ್ನು ಎಷ್ಟೋ ಕೆಳವರ್ಗದ ಬಡವರು ಕಾರ್ಮಿಕರು ಅದಾರ. ಅವ್ರು ಹೆಂಗೆ ಆ ಮಕ್ಕಳನ್ನ ಶಾಲೆಗೆ ಕಲಿಸ್ಬೇಕಂತ. ಆಮೇಲೆ ಸ್ಕಾಲರ್ಶಿಪ್ ಎಲ್ಲ ಕಡಿಮೆ ಮಾಡಿಬಿಟ್ಟಾರ. ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತೆ. ಹಾಗಾಗಿ ಅದು ಉಪಯೋಗ ಇಲ್ದಂಗೆ ಆಗೈತೆ ನಮ್ಮ ಸ್ಕಾಲರ್ಶಿಪ್. ಅದನ್ನೆಲ್ಲ ಬಿಡ್ಬೇಕು ಅವರು. ಆಮೇಲೆ ಇವು ಉಚಿತ ಆರೋಗ್ಯ ತಪಾಸಣೆ ಅಂತೇಳಿ ಮಾಡಾಕತ್ತಾರೆ. ಅವಕ್ಕೆ ಸಾವಿರಾರು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಆದರೆ ಅದು ಕಾರ್ಮಿಕರಿಗೆ ಯೂಸ್ ಇಲ್ಲ. ಕಾರ್ಮಿಕರಿಗೆ ಯಾಕೆ ಯೂಸ್ ಇಲ್ಲ ಅಂತಂದ್ರೆ, ಇವತ್ತು ನಾವು ಒಂದಾಗ ಉದಾಹರಣೆಗೆ ಸರ್ಕಾರಿ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನಾವು ಒಂದು ಸ್ಕ್ಯಾನಿಂಗ್ ಮಾಡಿದರೆ ಆ ರಿಪೋರ್ಟ್ ತೊಗೊಂಡೋಗಿ ಬೇರೆ ಎಲ್ಲರೂ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋದ್ರೆ ಅವರು ಆ ರಿಪೋರ್ಟ್ ನಡೆಸಂಗಿಲ್ಲ. ಅವ್ರು ಇನ್ನೊಂದು ನಾವೊಂದು ರಿಪೋರ್ಟ್ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ, ನಾವು ಚೆಕಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಹಂಗೆ ಇದ್ದಾಗ ಇವು ನಮ್ಮ ಆರೋಗ್ಯ ತಪಾಸಣೆ ಮಾಡಿ ಇವ್ರು ಆ ರಿಪೋರ್ಟ್ ಕೊಡ್ತಾರಲ್ಲ, ಆ ರಿಪೋರ್ಟಿನ ಮ್ಯಾಗ ಯಾವ ಡಾಕ್ಟರ್ ನಮ್ಮನ್ನು ನೋಡೋಂಗೇ ಇಲ್ಲ. ಅವ್ರು ಮತ್ತು ಹೊಸದಾಗಿ ಹೊಳ್ಳಿ ನಾವು ರಿಪೋರ್ಟ್ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಹಂಗಿದ್ದಾಗ ಇದು ಉಪಯೋಗ ಏನೈತೆ ಹೇಳ್ರಿ? ಇದರಿಂದ ಇದು ಗುಳಿಗೆ ಔಷಧ ಕೊಟ್ಟರೆ ಕಾರ್ಮಿಕರಿಗೆ ಏನಾರು ಯೂಸು. ಆಮೇಲೆ ಈ ಸಂಚಾರಿ ಕ್ಲಿನಿಕ್ ಅಂತೇಳಿ ಮಾಡ್ಯಾರ. ಅವ್ರ ಕಡೆ ಹೋಗಿ ತೋರಿಸ್ಕೊಳಕ್ಕೆ ಹೋದ್ರೆ ನೆಗಡಿ ಜ್ವರದ ಗುಳಿಗೆ ಬಿಟ್ಟರೆ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜೀವ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಿದ್ದಾರೆ. ಸಂಜೀವ್, ನಾನು ಹೇಳ್ತಾ ಇದ್ದೆ, ವ್ಯವಸ್ಥೆಯನ್ನು ಯಾವ್ಯಾವ ದುಡ್ಡಿ ಕೈ ಹಾಕಬೇಕು ಅಂತ. ಅಂದರೆ ಬಡವರ ಮಕ್ಕಳು ಓದಬಾರ್ದು, ಪಾಪ ಓದೋಕ್ಕೆ ಯೋಗ್ಯತೆ ಇಲ್ಲ ಅವಕ್ಕೆ, ನಾವು ಹಿಂಗೆ ಕೂಲಿ ನಾಲಿ ಮಾಡ್ಕೊಂಡು ಸಾಯಬೇಕು ಅನ್ನುವಂಥ ಉದ್ದೇಶನೇ ಇವ್ರದ್ದು. ಪ್ರತಿಭಟನೆ ಮಾಡುವಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಇದೆ ಅಂತಂದರೆ ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ. ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ? ಹೌದು ರಂಗನಾಥ್, ಹೇಳಿದಂತೆ ಏನು ಬಡವರ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಗಗನ ಕುಸುಮ ರೀತಿಯಲ್ಲಿ ಈಗಿನ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಏನು ಕಾರ್ಮಿಕರ ಮಕ್ಕಳಿಗೆ ಏನು ಶಿಕ್ಷಣಕ್ಕೆ ಸಹಾಯಧನ ಅಂತ ಏನು ಕೊಡ್ತಾ ಇದ್ರು, ಅದು ಒಳ್ಳೆ ರೀತಿಯಲ್ಲಿ ಕೊಡ್ತಿದ್ರು. ಯಾಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು 4th ಸ್ಟ್ಯಾಂಡರ್ಡ್ ಸುಮಾರು 10,000 ಕೊಡ್ತಿದ್ರು. ಮತ್ತು ಹೈಯರ್ ಎಜುಕೇಶನ್ ಕೂಡ 25,000, 30,000, 40,000, 50,000 ವರೆಗೂ ಕೂಡ
ಕೊಡ್ತಿದ್ರು. ಆದರೆ ಈ ಕಳೆದ 2 ವರ್ಷಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೊಸ ಒಂದು ಅಧಿಸೂಚನೆ ಹೊರಡಿಸಿದೆ. ಸುಮಾರು ಏನು ಮೊದಲು ಏನು ಸಹಾಯಧನ ಇತ್ತು ಅದಕ್ಕಿಂತ ಈಗ 70% ಈಗೇನು ಸಹಾಯಧನದಲ್ಲಿ ಕಡಿತ ಮಾಡಿದೆ. ಹೀಗಾಗಿ ಕಾರ್ಮಿಕರ ಏನು ಮಕ್ಕಳಿಗೆ ಈಗ ಶಿಕ್ಷಣ ಅನ್ನೋದು ಮಕ್ಕಳು ತುಟ್ಟಿಯಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕಾರ್ಮಿಕರು ಏನು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಕಲಿಬೇಕು. ಈಗ ಸಾಕಷ್ಟು ಮಕ್ಕಳು ಉನ್ನತ ಶಿಕ್ಷಣ ಕಲಿತಾ ಇದ್ದಾರೆ. ಈಗ ಸರ್ಕಾರ ಈಗ ಏಕಾಏಕಿ ಏನು ಸಹಾಯಧನದಲ್ಲಿ 70% ಕಡಿಮೆ ಮಾಡಿದೆ. ಇದು ನಮ್ಗೆ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ನಾವು ಕಟ್ಟಡ ಏನು ಕಾರ್ಮಿಕರು, ಹೀಗಾಗಿ ದುಡಿದ ಹಣ ನಮ್ಗೆ ಏನು ಉಪಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಮಕ್ಕಳಿಗೆ ಉನ್ನತ ಶಿಕ್ಷಣ ಕಲಿಸೋದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಸರ್ಕಾರ ಏನು ಸಹಾಯಧನ ಕೊಡ್ತಿತ್ತು ಅದು ಸಾಕಷ್ಟು ನಮ್ಗೆ ಅನುಕೂಲ ಆಗಿತ್ತು. ನಮ್ಮ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಕಲಿತಾ ಇದ್ರು. ಹೀಗಾಗಿ ಈಗ ಏನು ಏಕಾಏಕಿ ಈಗ ಕಡಿತ ಮಾಡಿದ್ದಾರೆ, ಇದು ನಮ್ಗೆ ಸಾಕಷ್ಟು ಅಸಮಾಧಾನ ಉಂಟಾಗಿದೆ. ಹೀಗಾಗಿ ಸರ್ಕಾರ ಏನು ಮೊದಲು ಏನು ನಮ್ಗೆ ಸಹಾಯಧನ ಕೊಡ್ತಿದ್ರು ಅಷ್ಟೇ ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು. ಅಂದಾಗ ಮಾತ್ರ ನಾವು ಏನು ಬಡವರ ಮಕ್ಕಳು, ನಮ್ಮ ಕಾರ್ಮಿಕರ ಮಕ್ಕಳು ಶಿಕ್ಷಣ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸರ್ಕಾರ ನಮ್ಗೆ ಮೊದಲಿನ ನಿಗದಿ ಏನು ಮಾಡಿತ್ತು ಅದೇ ಪ್ರಮಾಣದಲ್ಲಿ ನಮ್ಗೆ ಸಹಾಯಧನ ಕೊಡಬೇಕು. ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅನ್ನೋ ಎಚ್ಚರಿಕೆ ಅವರು ನೀಡಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.